ಇವರು ತಮ್ಮ ನೇರ, ನಿಷ್ಠುರ ಮತ್ತು ಗಟ್ಟಿಯಾದಂತಹ ಧ್ವನಿ ಮುಖಾಂತರವೇ ಕನ್ನಡಿಗರ ಮನಸ್ಸನ್ನು ಗೆದ್ದಿರುವಂಥವರು. ರಾಷ್ಟ್ರೀಯವಾದಿ ತತ್ವವನ್ನು ತೊಡಗಿಸಿಕೊಂಡಿರುವಂತಹ ನಮ್ಮೆಲ್ಲರ ಪ್ರೀತಿಯ ಪ್ರಶಾಂತ್ ಸಂಬರಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಎಷ್ಟೋ ಸಿನಿಮಾಗಳ ಮುಖಾಂತರ ರಾಜಕೀಯದ ವಿಚಾರನ ಜನಗಳ ಮುಂದೆ ತರ್ತಾ ಕನೆಕ್ಟ್ ಮಾಡಿದ್ದು ಇನ್ನೂ ಹೆಲ್ಪ್ ಆಯ್ತಾ ಅಂತ ವಿಜಯ್ ಅವರಿಗೆ? ಹಿಂದೂಗಳಿರ್ತಕ್ಕಂಥವ್ರು ಆಯ್ಕೆ ಮಾಡಿರೋದು ಒಬ್ಬ ಕ್ರಿಶ್ಚಿಯನ್ ರಾಜನ ಸೆಕ್ಯುಲರ್ ಹೆಸರಿನಲ್ಲಿ ತಮಿಳುನಾಡಿಗೆ ಮೋಸ ಮಾಡ್ತಾ ಇರುವ ಒಂದು ಕ್ರಿಶ್ಚಿಯನ್ ಕನ್ವರ್ಷನ್ನಿನ ಮಾಫಿಯಾದ ಕೂಸೆ ಇವತ್ತು ವಿಜಯ್. ಸದನದಲ್ಲಿ ಮಾತು ಮುಗಿಸ್ತಾ ಹೇಳ್ತಾ ಇರೋದು ಉದಯನಿಧಿ ಸ್ಟಾಲಿನ್ ಅವರು ಸನಾತನ ಧರ್ಮದ ನಿರ್ಮೂಲನೆಯನ್ನು ತಮಿಳುನಾಡು ಜನ ಮಾಡಬೇಕು ಅಂತ. ವಿಜಯ್ ನಗಾಡ್ಕೊಂಡು ನಮಸ್ಕಾರ ಮಾಡಿ ಸುಮ್ಮನಾದ್ರು. ಏನು ಮೆಸೇಜ್ ಕೊಡೋಕೆ ಹೊರಟಿದ್ದಾರೆ ಅಂತ? ಈ ನರ ಇಲ್ಲ ಅಂತ ಹೇಳ್ತಾರೆ ನೋಡಿ, ಆ ಥರದ ವ್ಯಕ್ತಿ, ನರ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಉದಯಗಿರಿ ಸ್ಟಾಲಿನ್. ಆದರೆ ಈ ಸೋಷಿಯಲ್ ಮೀಡಿಯಾ ಹೆಂಗೆ ಪ್ರಭಾವ ಬೀರ್ತಾ ಇದೆ ಅಂದರೆ, ಒಬ್ಬ ವ್ಯಕ್ತಿಯ ಅನೈತಿಕ ಸಂಬಂಧ ಒಬ್ಬ ವ್ಯಕ್ತಿಯ ಜಯ ತಂದು ಕೊಡುತ್ತೆ ಅನ್ನೋ ಥರ ಪೋರ್ಟ್ರೇ ಆಗ್ತಾ ಇದೆಯಲ್ಲ, ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರಲ್ಲ ಈ ಜೆನ್ಜೀಸು. ರಾಕ್ಷಸರ ಸಂಸ್ಕೃತಿಯ ತಮಿಳುನಾಡಿನ ಆ ನಾಯಕ ವಿಜಯ್ ಅವರು ಗೆದ್ದರು. ಆ ಥರ ಕರ್ನಾಟಕದಲ್ಲಿ ಏನಾದರೂ ಒಂದು ಆಗತ್ತಾ ಅನ್ನುವಂಥ ಕೌತುಕತೆ ಎಲ್ಲ ಕಡೆ ಕೂಡ ಚರ್ಚೆ ಆಗ್ತದೆ.